ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ನ ಏನೋ ಒಂದು ರಸ್ತೆ ಕೊಚ್ಚಿ ಹೋಗಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಆ ಸ್ಥಳೀಯರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದ್ರೆ ಇದೇ ಒಂದು ಮಾರ್ಗವಾಗಿ ಸುಮಾರು 10 ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿತ್ತು. ಆದರೆ ಈ ರಸ್ತೆ ಇದೀಗ ಕೊಚ್ಕೊಂಡು ಹೋಗಿರೋದ್ರಿಂದ ಸಂಪೂರ್ಣವಾಗಿ ರಸ್ತೆ ಈಗಾಗಲೇ ಸಂಚಾರ ಕೂಡ ಸ್ಥಗಿತವಾಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ನ ರಸ್ತೆ ಏನಿದೆಯೋ ಈ ಒಂದು ರಸ್ತೆಯ ಏನಿರ್ತಕ್ಕಂಥ ಬ್ರಿಡ್ಜ್ ಅನ್ನ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋಗಿರುವಂಥ ಪರಿಣಾಮವಾಗಿ ಈ ಒಂದು 10 ಹಳ್ಳಿಗಳಂತಂದ್ರೆ ಕಂದಳ್ಳಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರು ಕೂಡ ಯಾದಗಿರಿ ಸಿಟಿ ಆಗಿರ್ಬೋದು ಮತ್ತು ವಡಗೇರಿ ಆಗಿರ್ಬೋದು ಮತ್ತೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನೋ ಅತಿ ಹೆಚ್ಚಾಗಿ ಭತ್ತವನ್ನ ಬೆಳೀತಾರೆ. ಆದರೆ ಈ ಒಂದು ಭತ್ತವನ್ನ ಸಾಗಾಟ ಮಾಡಬೇಕಾದ್ರೆ ರಸ್ತೆ ಬೇಕು. ಆ ರಸ್ತೆ ಇಲ್ಲದಿರೋದ್ರಿಂದ ಈ ಒಂದು ಭಾಗದಿಂದ ಆ ಭಾಗಕ್ಕೆ ಭತ್ತವನ್ನ ತೆಗೆದುಕೊಂಡು ಹೋಗೋದು ಕೂಡ ಈಗ ಒಂದು ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ನ ಏನೋ ಒಂದು ರಸ್ತೆ ಕೊಚ್ಚಿ ಹೋಗಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಆ ಸ್ಥಳೀಯರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದ್ರೆ ಇದೇ ಒಂದು ಮಾರ್ಗವಾಗಿ ಸುಮಾರು 10 ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿತ್ತು. ಆದರೆ ಈ ರಸ್ತೆ ಇದೀಗ ಕೊಚ್ಕೊಂಡು ಹೋಗಿರೋದ್ರಿಂದ ಸಂಪೂರ್ಣವಾಗಿ ರಸ್ತೆ ಈಗಾಗಲೇ ಸಂಚಾರ ಕೂಡ ಸ್ಥಗಿತವಾಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ನ ರಸ್ತೆ ಏನಿದೆಯೋ ಈ ಒಂದು ರಸ್ತೆಯ ಏನಿರ್ತಕ್ಕಂಥ ಬ್ರಿಡ್ಜ್ ಅನ್ನ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋಗಿರುವಂಥ ಪರಿಣಾಮವಾಗಿ ಈ ಒಂದು 10 ಹಳ್ಳಿಗಳಂತಂದ್ರೆ ಕಂದಳ್ಳಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರು ಕೂಡ ಯಾದಗಿರಿ ಸಿಟಿ ಆಗಿರ್ಬೋದು ಮತ್ತು ವಡಗೇರಿ ಆಗಿರ್ಬೋದು ಮತ್ತೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನೋ ಅತಿ ಹೆಚ್ಚಾಗಿ ಭತ್ತವನ್ನ ಬೆಳೀತಾರೆ. ಆದರೆ ಈ ಒಂದು ಭತ್ತವನ್ನ ಸಾಗಾಟ ಮಾಡಬೇಕಾದ್ರೆ ರಸ್ತೆ ಬೇಕು. ಆ ರಸ್ತೆ ಇಲ್ಲದಿರೋದ್ರಿಂದ ಈ ಒಂದು ಭಾಗದಿಂದ ಆ ಭಾಗಕ್ಕೆ ಭತ್ತವನ್ನ ತೆಗೆದುಕೊಂಡು ಹೋಗೋದು ಕೂಡ ಈಗ ಒಂದು ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ನ ಏನೋ ಒಂದು ರಸ್ತೆ ಕೊಚ್ಚಿ ಹೋಗಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಆ ಸ್ಥಳೀಯರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದ್ರೆ ಇದೇ ಒಂದು ಮಾರ್ಗವಾಗಿ ಸುಮಾರು 10 ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿತ್ತು. ಆದರೆ ಈ ರಸ್ತೆ ಇದೀಗ ಕೊಚ್ಕೊಂಡು ಹೋಗಿರೋದ್ರಿಂದ ಸಂಪೂರ್ಣವಾಗಿ ರಸ್ತೆ ಈಗಾಗಲೇ ಸಂಚಾರ ಕೂಡ ಸ್ಥಗಿತವಾಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ನ ರಸ್ತೆ ಏನಿದೆಯೋ ಈ ಒಂದು ರಸ್ತೆಯ ಏನಿರ್ತಕ್ಕಂಥ ಬ್ರಿಡ್ಜ್ ಅನ್ನ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋಗಿರುವಂಥ ಪರಿಣಾಮವಾಗಿ ಈ ಒಂದು 10 ಹಳ್ಳಿಗಳಂತಂದ್ರೆ ಕಂದಳ್ಳಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರು ಕೂಡ ಯಾದಗಿರಿ ಸಿಟಿ ಆಗಿರ್ಬೋದು ಮತ್ತು ವಡಗೇರಿ ಆಗಿರ್ಬೋದು ಮತ್ತೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನೋ ಅತಿ ಹೆಚ್ಚಾಗಿ ಭತ್ತವನ್ನ ಬೆಳೀತಾರೆ. ಆದರೆ ಈ ಒಂದು ಭತ್ತವನ್ನ ಸಾಗಾಟ ಮಾಡಬೇಕಾದ್ರೆ ರಸ್ತೆ ಬೇಕು. ಆ ರಸ್ತೆ ಇಲ್ಲದಿರೋದ್ರಿಂದ ಈ ಒಂದು ಭಾಗದಿಂದ ಆ ಭಾಗಕ್ಕೆ ಭತ್ತವನ್ನ ತೆಗೆದುಕೊಂಡು ಹೋಗೋದು ಕೂಡ ಈಗ ಒಂದು ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ನ ಏನೋ ಒಂದು ರಸ್ತೆ ಕೊಚ್ಚಿ ಹೋಗಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಆ ಸ್ಥಳೀಯರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದ್ರೆ ಇದೇ ಒಂದು ಮಾರ್ಗವಾಗಿ ಸುಮಾರು 10 ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿತ್ತು. ಆದರೆ ಈ ರಸ್ತೆ ಇದೀಗ ಕೊಚ್ಕೊಂಡು ಹೋಗಿರೋದ್ರಿಂದ ಸಂಪೂರ್ಣವಾಗಿ ರಸ್ತೆ ಈಗಾಗಲೇ ಸಂಚಾರ ಕೂಡ ಸ್ಥಗಿತವಾಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ನ ರಸ್ತೆ ಏನಿದೆಯೋ ಈ ಒಂದು ರಸ್ತೆಯ ಏನಿರ್ತಕ್ಕಂಥ ಬ್ರಿಡ್ಜ್ ಅನ್ನ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋಗಿರುವಂಥ ಪರಿಣಾಮವಾಗಿ ಈ ಒಂದು 10 ಹಳ್ಳಿಗಳಂತಂದ್ರೆ ಕಂದಳ್ಳಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರು ಕೂಡ ಯಾದಗಿರಿ ಸಿಟಿ ಆಗಿರ್ಬೋದು ಮತ್ತು ವಡಗೇರಿ ಆಗಿರ್ಬೋದು ಮತ್ತೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನೋ ಅತಿ ಹೆಚ್ಚಾಗಿ ಭತ್ತವನ್ನ ಬೆಳೀತಾರೆ. ಆದರೆ ಈ ಒಂದು ಭತ್ತವನ್ನ ಸಾಗಾಟ ಮಾಡಬೇಕಾದ್ರೆ ರಸ್ತೆ ಬೇಕು. ಆ ರಸ್ತೆ ಇಲ್ಲದಿರೋದ್ರಿಂದ ಈ ಒಂದು ಭಾಗದಿಂದ ಆ ಭಾಗಕ್ಕೆ ಭತ್ತವನ್ನ ತೆಗೆದುಕೊಂಡು ಹೋಗೋದು ಕೂಡ ಈಗ ಒಂದು ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ನ ಏನೋ ಒಂದು ರಸ್ತೆ ಕೊಚ್ಚಿ ಹೋಗಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಆ ಸ್ಥಳೀಯರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದ್ರೆ ಇದೇ ಒಂದು ಮಾರ್ಗವಾಗಿ ಸುಮಾರು 10 ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿತ್ತು. ಆದರೆ ಈ ರಸ್ತೆ ಇದೀಗ ಕೊಚ್ಕೊಂಡು ಹೋಗಿರೋದ್ರಿಂದ ಸಂಪೂರ್ಣವಾಗಿ ರಸ್ತೆ ಈಗಾಗಲೇ ಸಂಚಾರ ಕೂಡ ಸ್ಥಗಿತವಾಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ನ ರಸ್ತೆ ಏನಿದೆಯೋ ಈ ಒಂದು ರಸ್ತೆಯ ಏನಿರ್ತಕ್ಕಂಥ ಬ್ರಿಡ್ಜ್ ಅನ್ನ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋಗಿರುವಂಥ ಪರಿಣಾಮವಾಗಿ ಈ ಒಂದು 10 ಹಳ್ಳಿಗಳಂತಂದ್ರೆ ಕಂದಳ್ಳಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರು ಕೂಡ
ಯಾದಗಿರಿ ಸಿಟಿ ಆಗಿರ್ಬೋದು ಮತ್ತು ವಡಗೇರಿ ಆಗಿರ್ಬೋದು ಮತ್ತೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನು ಅತಿ ಹೆಚ್ಚಾಗಿ ಆ ಭತ್ತವನ್ನ ಬೆಳೀತಾರೆ. ಆದ್ರೆ ಈ ಒಂದು ಭತ್ತವನ್ನ ಸಾಗಾಟ ಮಾಡಬೇಕಾದ್ರೆ ರಸ್ತೆ ಬೇಕು. ಆ ರಸ್ತೆ ಇಲ್ಲದಿರೋದ್ರಿಂದ ಈ ಒಂದು ಭಾಗದಿಂದ ಆ ಭಾಗಕ್ಕೆ ಆ ಭತ್ತವನ್ನ ತೆಗೆದುಕೊಂಡು ಹೋಗೋದು ಕೂಡ ಈಗ ಒಂದು ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ ನ ಏನೋ ಒಂದು ಆ ರಸ್ತೆ ಕೊಚ್ಚಿ ಹೋಗಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಆ ಸ್ಥಳೀಯರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಇದೇ ಒಂದು ಮಾರ್ಗವಾಗಿ ಸುಮಾರು 10 ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿತ್ತು. ಆದರೆ ಈ ರಸ್ತೆ ಇದೀಗ ಕೊಚ್ಕೊಂಡು ಹೋಗಿರೋದ್ರಿಂದ ಸಂಪೂರ್ಣವಾಗಿ ರಸ್ತೆ ಈಗಾಗಲೇ ಆ ಸಂಚಾರ ಕೂಡ ಸ್ಥಗಿತವಾಗಿರುವಂತದ್ದು ನೋಡ್ತಾ ಇರ್ಬೋದು ನೀವು. ಯಾವ ರೀತಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ ನ ರಸ್ತೆ ಏನಿದೆಯೋ ಈ ಒಂದು ರಸ್ತೆಯ ಏನಿರ್ತಕ್ಕಂಥ ಬ್ರಿಡ್ಜ್ ವನ್ನ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋಗಿರುವಂತ ಪರಿಣಾಮವಾಗಿ ಈ ಒಂದು 10 ಹಳ್ಳಿಗಳು ಕಂದಳ್ಳಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರು ಕೂಡ ಯಾದಗಿರಿ ಸಿಟಿ ಆಗಿರ್ಬೋದು ಮತ್ತು ವಡಗೇರಿ ಆಗಿರ್ಬೋದು ಮತ್ತೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನು ಅತಿ ಹೆಚ್ಚಾಗಿ ಆ ಭತ್ತವನ್ನ ಬೆಳೀತಾರೆ. ಆದ್ರೆ ಈ ಒಂದು ಭತ್ತವನ್ನ ಸಾಗಾಟ ಮಾಡಬೇಕಾದ್ರೆ ರಸ್ತೆ ಬೇಕು. ಆ ರಸ್ತೆ ಇಲ್ಲದಿರೋದ್ರಿಂದ ಈ ಒಂದು ಭಾಗದಿಂದ ಆ ಭಾಗಕ್ಕೆ ಆ ಭತ್ತವನ್ನ ತೆಗೆದುಕೊಂಡು ಹೋಗೋದು ಕೂಡ ಈಗ ಒಂದು ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ ನ ಏನೋ ಒಂದು ಆ ರಸ್ತೆ ಕೊಚ್ಚಿ ಹೋಗಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಆ ಸ್ಥಳೀಯರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಇದೇ ಒಂದು ಮಾರ್ಗವಾಗಿ ಸುಮಾರು 10 ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿತ್ತು. ಆದರೆ ಈ ರಸ್ತೆ ಇದೀಗ ಕೊಚ್ಕೊಂಡು ಹೋಗಿರೋದ್ರಿಂದ ಸಂಪೂರ್ಣವಾಗಿ ರಸ್ತೆ ಈಗಾಗಲೇ ಆ ಸಂಚಾರ ಕೂಡ ಸ್ಥಗಿತವಾಗಿರುವಂತದ್ದು ನೋಡ್ತಾ ಇರ್ಬೋದು ನೀವು. ಯಾವ ರೀತಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ ನ ರಸ್ತೆ ಏನಿದೆಯೋ ಈ ಒಂದು ರಸ್ತೆಯ ಏನಿರ್ತಕ್ಕಂಥ ಬ್ರಿಡ್ಜ್ ವನ್ನ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋಗಿರುವಂತ ಪರಿಣಾಮವಾಗಿ ಈ ಒಂದು 10 ಹಳ್ಳಿಗಳು ಕಂದಳ್ಳಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರು ಕೂಡ ಯಾದಗಿರಿ ಸಿಟಿ ಆಗಿರ್ಬೋದು ಮತ್ತು ವಡಗೇರಿ ಆಗಿರ್ಬೋದು ಮತ್ತೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನು ಅತಿ ಹೆಚ್ಚಾಗಿ ಆ ಭತ್ತವನ್ನ ಬೆಳೀತಾರೆ. ಆದ್ರೆ ಈ ಒಂದು ಭತ್ತವನ್ನ ಸಾಗಾಟ ಮಾಡಬೇಕಾದ್ರೆ ರಸ್ತೆ ಬೇಕು. ಆ ರಸ್ತೆ ಇಲ್ಲದಿರೋದ್ರಿಂದ ಈ ಒಂದು ಭಾಗದಿಂದ ಆ ಭಾಗಕ್ಕೆ ಆ ಭತ್ತವನ್ನ ತೆಗೆದುಕೊಂಡು ಹೋಗೋದು ಕೂಡ ಈಗ ಒಂದು ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ ನ ಏನೋ ಒಂದು ಆ ರಸ್ತೆ ಕೊಚ್ಚಿ ಹೋಗಿ ಈ ಒಂದು ಭಾಗದ ರೈತರು ಕೂಡ ಈಗಾಗಲೇ ಆ ಸ್ಥಳೀಯರು ಕೂಡ ಈಗಾಗಲೇ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಇದೇ ಒಂದು ಮಾರ್ಗವಾಗಿ ಸುಮಾರು 10 ಹಳ್ಳಿಗಳಿಗೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿತ್ತು. ಆದರೆ ಈ ರಸ್ತೆ ಇದೀಗ ಕೊಚ್ಕೊಂಡು ಹೋಗಿರೋದ್ರಿಂದ ಸಂಪೂರ್ಣವಾಗಿ ರಸ್ತೆ ಈಗಾಗಲೇ ಆ ಸಂಚಾರ ಕೂಡ ಸ್ಥಗಿತವಾಗಿರುವಂತದ್ದು ನೋಡ್ತಾ ಇರ್ಬೋದು ನೀವು. ಯಾವ ರೀತಿ ಅಂತಂದ್ರೆ ಈ ಒಂದು ಬ್ರಿಡ್ಜ್ ನ ರಸ್ತೆ ಏನಿದೆಯೋ ಈ ಒಂದು ರಸ್ತೆಯ ಏನಿರ್ತಕ್ಕಂಥ ಬ್ರಿಡ್ಜ್ ವನ್ನ ಬಿಟ್ಟು ಕೆಳಗಡೆ ಇರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು. ಈ ಒಂದು ರಸ್ತೆ ಕೊಚ್ಕೊಂಡು ಹೋಗಿರುವಂತ ಪರಿಣಾಮವಾಗಿ ಈ ಒಂದು 10 ಹಳ್ಳಿಗಳು ಕಂದಳ್ಳಿ ಆಗಿರ್ಬೋದು ಮತ್ತೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜನರು ಕೂಡ ಯಾದಗಿರಿ ಸಿಟಿ ಆಗಿರ್ಬೋದು ಮತ್ತು ವಡಗೇರಿ ಆಗಿರ್ಬೋದು ಮತ್ತೆ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನು ಅತಿ ಹೆಚ್ಚಾಗಿ ಆ ಭತ್ತವನ್ನ ಬೆಳೀತಾರೆ. ಆದ್ರೆ ಈ ಒಂದು ಭತ್ತವನ್ನ ಸಾಗಾಟ ಮಾಡಬೇಕಾದ್ರೆ ರಸ್ತೆ ಬೇಕು. ಆ ರಸ್ತೆ ಇಲ್ಲದಿರೋದ್ರಿಂದ ಈ ಒಂದು ಭಾಗದಿಂದ ಆ ಭಾಗಕ್ಕೆ ಆ ಭತ್ತವನ್ನ ತೆಗೆದುಕೊಂಡು ಹೋಗೋದು ಕೂಡ ಈಗ ಒಂದು ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.